ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ನನ್ನ ಮಗನಿಗೋಸ್ಕರ ಬೀಟ್ರೋಟ್ ಜಾಮ್. ಯಾಕಂದರೆ ಅವನು ತುಂಬ ಚಪಾತಿ ಹಾಗೆ ತಿಂತಿರ್ತಾನೆ. ಸೊ ಅದಕ್ಕೆ ನನಗೆ ಇದೊಂದು ತಲೆಯಲ್ಲಿ ಬಂದುಬಿಡ್ತು. ಸೊ ಜಾಮ್ ಆದರೂ ಮಾಡೋಣ. ಸೊ ಜಾಮ್ ಆ್ಯಂಡ್ ಚಪಾತಿ ಆದರೂ ತಿಂತಾನೆ ಅಂತ. ಸೊ ಇವತ್ತು ನಾನು ಬೀಟ್ರೋಟು ಜಾಮ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಬೇಬಿ ಇದ್ದರೆ ಸೊ ಇದೇ ಥರ ಜಾಮ್ ಮಾಡಿ ತಿನ್ನಿಸಿ, ಹೆಲ್ದಿಯಾಗೂ ಇರುತ್ತೆ. ಸೊ ಫಸ್ಟು ನಾನು 2 ಬೀಟ್ರೋಟ್ನ ತೊಗೊಂಡಿದ್ದೀನಿ. ಅದನ್ನು ಸಣ್ಣಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಗ್ರೈಂಡರಲ್ಲಿ ಹಾಕ್ಕೊತೀನಿ. ಫುಲ್ಲು ಫೈನಾಗಿ ಪೇಸ್ಟ್ ಮಾಡ್ಕೊತೀನಿ ಇದನ್ನು. ಸೊ ನಿಮಗೆ ಇನ್ನೂ ಫ್ರೂಟ್ ಜಾಮು ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಫ್ರೂಟ್ ಜಾಮ್ ಅಂತ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟು ಅದು ಕೂಡ ನಿಮಗೋಸ್ಕರ ತೊಗೊಂಡು ಬರ್ತೀನಿ. ಆ್ಯಂಡ್ ತುಂಬ ಹೆಲ್ದಿಯಾಗಿ ನಾನು ಇದರಲ್ಲಿ ಶುಗರ್ ಯೂಸ್ ಮಾಡ್ತಾಯಿಲ್ಲ. ಬಿಕಾಸ್ ಮಕ್ಕಳಿಗೆ ಅಂದರೆ ಸ್ವಲ್ಪ ಶುಗರ್ ಅವಾಯ್ಡೇ ಮಾಡಿ. ಸೊ ನಾನಂತೂ ಆದಷ್ಟು ನನ್ನ ಮಗನಿಗೆ ಶುಗರ್ ಸ್ವಲ್ಪ ಕಮ್ಮಿನೇ ಕೊಡೋದು. ಸೊ ಬನ್ನಿ ಇವಾಗ ಇದಕ್ಕೆ ನಾನು ಫಸ್ಟು 2ರಿಂದ 3 ವಿಸಿಲ್ನ ಹಾಕ್ಕೊತೀನಿ. ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನೀವು ಇದು ಕಲ್ಸಕ್ಕರೆ ಆ್ಯಂಡ್ ಬೆಲ್ಲ ಬೇಡ ಅಂತಂದರೆ ನೀವು ಇಲ್ಲಿ ಡೇಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕಲ್ಸಕ್ಕರೆಯಿಂದ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಾನು ಡೇಟ್ಸ್ ಎಲ್ಲ ಹಾಕ್ತಾಯಿಲ್ಲ. ಸೊ ನೀವು ಬರೀ ಡೇಟ್ಸಲ್ಲೂ ಮಾಡ್ತೀರಾ ಅಂದರೆ ಇವಾಗ ವಿಸಿಲ್ ಹಾಕ್ತಿರಲ್ಲ, ಇಲ್ಲೇ ನೀವು ಡೇಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಫೈನಲಿ ನೋಡಿ ಒಂದು 2 and 3 ವಿಸಿಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಚೆನ್ನಾಗೇ ಮೆತ್ತಗಾಗಿಬಿಟ್ಟಿದೆ. ಸೊ ಇದನ್ನು ನಾನು ಇವಾಗ ಪೇಸ್ಟ್ ಮಾಡ್ಕೊತೀನಿ. ಇವಾಗ ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ನೀರಿದೆಯಲ್ಲ ಅದು ಚೆಲ್ಲಬೇಡಿ. ಸೊ ಅದು ನಿಮ್ಗೆ ಎಷ್ಟು ಅನಿಸಿದರೆ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ನೀವು ಆ್ಯಡ್ ಮಾಡ್ಬೋದು. ಸುಮ್ಮನೆ ಅದನ್ನು ಎಲ್ಲ ನೀರು ವೇಸ್ಟ್ ಮಾಡೋದ್ರಿಂದ ಸೊ ಅದು ನೀವು ಇಟ್ಟಿದ್ರೆ ಅದು ಯೂಸ್ ಕೂಡ ಆಗುತ್ತೆ. ಸೊ ನೋಡಿ ನಾನೊಂದು ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ತಣ್ಣಗಾಗಿದೆ. ಆ್ಯಂಡ್ ಇದನ್ನು ನಾನು ಸ್ವಲ್ಪ ಅದೇ ನೀರನ್ನು ಹಾಕಿಬಿಟ್ಟು ನಾನು ಇದನ್ನು ಗ್ರೈಂಡರ್ ಮಾಡ್ಕೊತಾ ಇದ್ದೀನಿ. ಸೊ ಅದು ನೋಡಿ ಅದು ಯೂಸ್ ಆಗುತ್ತೆ. ಸೊ ವೇಸ್ಟ್ ಏನಾಗಲ್ಲ. ಸೊ ಇಲ್ಲಿ ಚೆನ್ನಾಗೆ ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಹೆಲ್ದಿ ಕೂಡ ಇರ್ಬೋದಲ್ವ ತಿನ್ನೋಕ್ಕೆ. ಸೊ ನೋಡಿ ಇಲ್ಲಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಸೊ ಇನ್ನೊಂದು ಕಡೆ ನಾನು ಪ್ಯಾನ್ ಬಿಸಿಗೆ ಆಲ್ರೆಡಿ ಇಟ್ಟಿದ್ದೆ. ಸೊ ಅದರಲ್ಲಿ ನಾನು ಇವಾಗ ಇದನ್ನು ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಮುಚ್ಚಿಬಿಟ್ಟು ಚೆನ್ನಾಗಿ ಇದು ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗೆ ತವ ಮೇಲೆ ಫ್ರೈ ಮಾಡ್ಕೋಬೇಕು. ಇದು ಇನ್ನೂ ನೀರೇನು ನೀವು ಜಾಸ್ತಿ ಇದು ಆ್ಯಡ್ ಮಾಡ್ಕೋಬೇಡಿ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದ್ರೇ ಅದು ಜಾಮು ಚಪಾತಿ ಮೇಲೆ ಸ್ಪ್ರೆಡ್ ಆಗುತ್ತೆ. ಇಲ್ಲ ಅಂದರೆ ಅದು ಫುಲ್ಲು ಮೆತ್ತಗೆ ಅಂತಾರೆ, ಫುಲ್ ತೆಳುವಾದರೆ ಚೆನ್ನಾಗಿರಲ್ಲ. ಸೊ ನೋಡಿ ಇವಾಗ ಕಲರ್ ಸ್ವಲ್ಪ ಆಲ್ಮೋಸ್ಟ್ ಚೇಂಜ್ ಆಗಿದೆ. ಸೊ ನಾನಿಲ್ಲಿ ಸ್ವೀಟ್ ಅಕಾರ್ಡಿಂಗ್ ಇಲ್ಲಿ ನಾನು ಕಲ್ಸಕ್ಕರೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕಲ್ಸಕ್ಕರೆ ಇಲ್ಲ ಅಂದರೆ ಇದರಲ್ಲೇ ನೀವು ಬೆಲ್ಲ ಕೂಡ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಟ್ಟು ಇನ್ನೂ ಸ್ವಲ್ಪ ಕುಕ್ ಮಾಡ್ಕೋಬೋದು. ಸೊ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನೂ ಸ್ವಲ್ಪ ಫುಲ್ಲು ಕಲರು ಟೋಟಲಿ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಇದು ಟ್ರಸ್ಟ್ ಮೀ, ನಾನು ತಿಂದು ನೋಡಿದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಆ್ಯಂಡ್ ನನ್ನ ಮಗನೂ ಕೂಡ ಚಪಾತಿ ಜೊತೆ ತಿಂತಾನೆ ಇರ್ತಾನೆ. ಇವಾಗ ಅವನು ಒಣ ಹಾಕಿ ತಿಂತಾ ಇರ್ತಿದ್ದ ಇವಾಗ ಚಪಾತಿ ಜೊತೆ ಈ ಜಾಮ್ ಹಚ್ಕೊಟ್ರೆ ಇನ್ನೂ ಚೆನ್ನಾಗಿ ಇಷ್ಟಪಟ್ಟು ತಿಂತಿರ್ತಾನೆ. ಸೊ ನೋಡಿ ಇಲ್ಲಿ ಟೋಟಲಿ ಫುಲ್ಲು ಕಲರ್ ಚೇಂಜ್ ಆಗಿದೆ. ಆ್ಯಂಡ್ ಇದು ಥಿಕ್ನೆಸ್ಸು ಕೂಡ ಬಂದಿದೆ. ಒಬ್ರೊಬ್ರು ಇಲ್ಲಿ ಇನ್ನೂ ತಿಕ್ಕಾಗಕ್ಕೆ ಏನು ಮಾಡ್ತಾರೆ ಅಂದರೆ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ತಾರೆ. ನಾನು ಮಾಡ್ತಾಯಿಲ್ಲ. ಸೊ ಇವಾಗ ಸ್ವಲ್ಪ ಗೀ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಇನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ಟೇಸ್ಟ್ ಮಾಡಿ ನೋಡ್ಬೋದು. ನಿಮಗೆ ಏನಾದರೂ ಸ್ವೀಟ್ ಕಮ್ಮಿ ಅನಿಸಿದರೆ ನೀವು ಇನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಆಮೇಲೆ ಒಂದು ಸ್ವಲ್ಪ ನಾನು ಇಲ್ಲಿ ಲೆಮನ್ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ಸೊ ಇದನ್ನು ನೀವು ಕೂಡ ಮಾಡಿ ನೋಡಿ. ಆ್ಯಂಡ್ ನಿಮಗೆ ಈ ಜಾಮ್ ರೆಸಿಪಿ ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಆ್ಯಂಡ್ ನನಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನೀವು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಷನ್ ಅಕಾರ್ಡಿಂಗ್ ಬರುತ್ತೆ. ಆ್ಯಂಡ್ ನೀವು ನೆಕ್ಸ್ಟ್ ವಿಡಿಯೋಸು ಕೂಡ ನಾನು ನೋಡ್ಬೋದು. ಸೊ ನೋಡಿ ಇದು ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಥಿಕ್ನೆಸ್ ಇನ್ನೂ ಜಾಸ್ತಿ ಬರುತ್ತೆ. ಸೊ ಇದು ಇಲ್ಲಿಗೆ ನಾವು ಗ್ಯಾಸ್ ಆಫ್ ಮಾಡೋಣ. ಸೊ ಇಲ್ಲಿ ನಾನು ನನ್ನ ಮಗನಿಗೆ ಚಪಾತಿ ಜೊತೆ ಹಚ್ಚಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದು ನೀವು ದೊಡ್ಡವರು ಕೂಡ ಹೆಲ್ದಿಯಾಗಿ ತಿನ್ಬೋದು. ಆ್ಯಂಡ್
ದೊಡ್ಡವ್ರು ಕೂಡ ತಿನ್ಬೋದು. ಈ ಬೀಟ್ರೋಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಬಾಯ್.